ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಸಶಕ್ತ ಜನತಾದಳ ಸಮೃದ್ಧ ಕರ್ನಾಟಕ ಎಂಬ ತತ್ವದೊಂದಿಗೆ ರಾಜ್ಯಾದ್ಯಂತ 60 ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚರಿಸಿ ಪಕ್ಷ ಸಂಘಟನೆ ನಡೆಸಲಿದ್ದಾರೆ. ಜುಲೈ 27ರಂದು ನಿಖಿಲ್ ಕುಮಾರಸ್ವಾಮಿ ಕುಮಟಾ ಕ್ಷೇತ್ರಕ್ಕೆ ಆಗಮಿಸಿ ಸದಸ್ಯತ್ವ ಅಭಿಯಾನದ ಸಮಾವೇಶದಲ್ಲಿ ಭಾಗಿಯಾಗಲಿದ್ದು, ಅದರ ತಯಾರಿ ಪ್ರಾರಂಭವಾಗಿದೆ ಎಂದು ಜೆಡಿಎಸ್ ರಾಜ್ಯಕಾರಿ ಸದಸ್ಯ ಸೂರಜ್ ನಾಯಕ್ ಕುಮಟಾದಲ್ಲಿ ಆಯೋಜಿಸಿದ ಪೂರ್ವಭಾವಿ ಸಭೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿ ವಿಷಯವನ್ನು ತಿಳಿಸಿದ್ದಾರೆ. ಯಾವುದಾದ್ರೂ ಪಕ್ಷ ತಲೆ ಎತ್ತಿದೆ ಅಂದ್ರೆ ಅದು ಬಹಳ ಅಭಿಮಾನದಿಂದ ಹೇಳ್ತೀನಿ, ಜೆಡಿಎಸ್ ಪಕ್ಷ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾನು ಅವತ್ತು ಹಾಗೆ MP ಎಲೆಕ್ಷನ್ ನಿಂತಾಗ ನಾನು ಬಿಜೆಪಿಯವರ ಜೊತೆ ವೇದಿಕೆ ಹಂಚಿಕೊಂಡಂತ ಭಾಷಣದಲ್ಲೂ ಹೇಳಿದ್ದೆ, ಬಿಜೆಪಿಯಲ್ಲಿ ಎಲ್ಲಾ ಹಂತದಲ್ಲೂ ಅವರಿಗೆ ಘಟಕಗಳಿವೆ. ಅದಕ್ಕೆ ಮೇನ್ ಘಟಕದಿಂದ ಹಿಡಿದು ಎಲ್ಲಾ ತರದ ವಿಂಗ್ ಇರ್ತದೆ, ಬೂತ್ ವೈಸ್ ಇರ್ತದೆ, ಎಲ್ಲ ಇದ್ರೂ ನಮಸ್ತೆ ಮಾತಾಡೋದು. ನಾವು ಯಾವ ಘಟಕ ಸರಿಯಾದ ರಚನೆ ಇದ್ದಿದ್ರು ನಮ್ಮಲ್ಲಿ ಹೋರಾಟ ಮನೋಭಾವನೆ ಮಾಡುವಂತ ಕಾರ್ಯಕರ್ತರಿದ್ದಾರೆ ಅಂತ ಅವತ್ತು ಯಾವ ಘಟನೆ ಸರಿಯಾದ ಯಾವ ಘಟಕ ಸರಿ ಇದ್ದಿದ್ರು ನಾವೇ ಗೆದ್ದೋಗ್ಬಿಟ್ಟಿದ್ವಿ, ಆಮೇಲೆ ಬಂದ್ಬಿಟ್ಟಿದ್ವಿ. ಇದು ನಿಮ್ಮೆಲ್ಲರ ಪ್ರಯತ್ನದಿಂದಲೇ ಹೊರತು ಮತ್ತೇನಲ್ಲ, ಪ್ರಯತ್ನದಿಂದಲೇ ಹೊರತು ಬೇರೆ ಏನೂ ಇಲ್ಲ. ನಿಮ್ಮ ವೈಯಕ್ತಿಕ ಪ್ರಯತ್ನ ಇವತ್ತು JDS ಮಟ್ಟಕ್ಕೆ ಬೆಳೆದಿದೆ. ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮ ದೇವೇಗೌಡರ ಆಶೀರ್ವಾದದಿಂದ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮೆಲ್ಲರ ಹೆಮ್ಮೆ. ಕುಮಾರಸ್ವಾಮಿ ಅವರಿಗೆ ಆ ಮಂತ್ರಿ ಪದ ಸಿಗೋದಿದೆಯಲ್ಲ, ಅದಷ್ಟು ಸುಲಭದಲ್ಲ. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಅವ್ರ ಕೆಲಸದ ಒತ್ತಡದಲ್ಲಿ ಇಡೀ ರಾಜ್ಯ ಸುತ್ತಾಡಕ್ಕಾಗ್ತಾ ಇಲ್ಲ. ಹಾಗಾಗಿ ನಾವು ಒಂದು ಹಂತದಲ್ಲಿ ಯಾವಾಗಲೂ ಹೇಳ್ತೀವಿ, ಎಲ್ಲಾ ಸಂದರ್ಭದಲ್ಲೂ ನಾನು ಒಂದು ಮಾತನ್ನು ತಿಳಿಸ್ತೀನಿ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷಕ್ಕೆ ಮಾಡಿದಂತ ಕೆಲಸ, ಮಾಡಿದಂತ ತ್ಯಾಗ ಇವತ್ತು ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಮೆಲ್ಲರಿಗೂ ಅವರ ಸ್ಫೂರ್ತಿಯಾಗಿದ್ದಾರೆ. ದೇವೇಗೌಡರ ತಕ್ಕ ಮೊಮ್ಮಗ ಯಾರು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಅವರು ಬೆಳೆದುಕೊಳ್ತಾ ಇದ್ದಾರೆ. ಅದು ನಮಗೆ ಬಹಳ ಖುಷಿ ಆಗ್ತದೆ. ಯಾವ ಕುಮಾರಸ್ವಾಮಿ ಅವರು ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು, ಅವ್ರ ಕೆಲಸಕ್ಕೆ ಒತ್ತಡ ಬಂತು ಅಂದ್ಕೊಳ್ಳೆ ನಾವೆಲ್ಲರೂ ಹೋಗ್ಬೇಕಿದ್ದಾರೆ. ನಾವೆಲ್ಲ ರಾಜ್ಯ ಮುಖಂಡರ ಜೊತೆಗೆ ಸೇರಿ ನೀವು ಫೀಲ್ಡ್ಗೆ ಇದ್ರೆ ಪಕ್ಷ ಉಳಿತದೆ ಅಂತ ಮನವರಿಕೆ ಮಾಡಿಕೊಟ್ಟಾಗ ಅವರು ಅದನ್ನು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.